ವಂದೇ ಮಾತರಂ ಗೀತೆಗೆ ಇದೀಗ ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ನೀಡಲಾಗ್ತಾ ಇದೆ. ವಂದೇ ಮಾತರಂನ ಎಲ್ಲ 6 ಪ್ಯಾರಾಗಳನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಡಬೇಕು. ಸರ್ಕಾರಿ ಕಚೇರಿಗಳು, ಕಾರ್ಯಕ್ರಮಗಳು ಮತ್ತು ಶಾಲೆಗಳಲ್ಲಿ ವಂದೇ ಮಾತರಂ ಕಡ್ಡಾಯ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಈ ಕುರಿತಾಗಿ ಹೊಸ ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಇತಿಹಾಸ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ನೆಹರು ಸರ್ಕಾರ ಕೈ ಬಿಟ್ಟಿದ್ದಂತಹ ಕೊನೆಯ 4 ಸಾಲುಗಳನ್ನು ಕೂಡ ಸೇರಿಸಿರುವಂತಹ ಸರ್ಕಾರ ಬಂಕಿಮ ಚಂದ್ರ ಚಟರ್ಜಿ ಅವರು ಬರೆದಿರುವಂತಹ ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತವನ್ನ ಒಗ್ಗೂಡಿಸಿದಂತಹ ಈ ಒಂದು ಗೀತೆಯನ್ನ ಎಲ್ಲಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹಾಡಬೇಕು ಅಂತ ಹೇಳಿ ಕಡ್ಡಾಯವನ್ನ ಮಾಡಲಾಗ್ತಾ ಇದೆ. ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಬಹಳ ದಿನಗಳಿಂದಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಇದೀಗ ಆ ಒಂದು ಸ್ಥಾನಮಾನ ಸಿಗ್ತಾ ಇದೆ. ವಂದೇ ಮಾತರಂ ಗೀತೆಗೆ ವಂದೇ ಮಾತರಂನ 6 ಪ್ಯಾರಾಗಳನ್ನು ಕೂಡ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಡಬೇಕು ಅನ್ನೋದನ್ನ ಇದೀಗ ಕಡ್ಡಾಯ ಮಾಡಲಾಗಿದೆ. ಸರ್ಕಾರಿ ಕಚೇರಿ ಮತ್ತೆ ಕಾರ್ಯಕ್ರಮಗಳು, ಶಾಲೆಗಳಲ್ಲಿ ಕಡ್ಡಾಯ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ರಾಷ್ಟ್ರಗೀತೆಯ ಸ್ಥಾನಮಾನ ಸಿಗ್ತಾ ಇದೆ ಇದೀಗ ವಂದೇ ಮಾತರಂ ಗೀತೆಗೆ. ಇದು ಯಾವಾಗಿನಿಂದ ಜಾರಿಗೆ ಬರ್ತಾ ಇದೆ ಅಂತ? ಇದು ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ರೀತಿಯಾದಂತಹ ಒಂದು ಆದೇಶವನ್ನು ಮಾಡಿದ್ದಾರೆ. ಏನು ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿರೋದು 6ನೇ ತಾರೀಕು. ಆದ್ರೆ ಈ ಒಂದು ಅಫಿಷಿಯಲ್ ವರ್ಷನ್ ಏನಿದೆ ಈ ಒಂದು ಗೀತೆದು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೀಗ ತಾನೇ ಲಭ್ಯ ಆಗ್ತಾ ಇದೆ. ಏನು ಗೃಹ ಸಚಿವಾಲಯ ಬಿಡುಗಡೆ ಮಾಡಿರೋ ಆದೇಶದ ಪ್ರಕಾರ ಈ ಕ್ಷಣದಿಂದ ಜಾರಿಗೆ ಬರುವಂತೆ ಬಂಕಿಮ ಚಂದ್ರ ಚಟರ್ಜಿ ಅವರು ಏನು 150 ವರ್ಷಗಳ ಹಿಂದೆ ಬರೆದಿದ್ರು ವಂದೇ ಮಾತರಂ ಗೀತೆ, ಅದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶವನ್ನು ಒಗ್ಗೂಡಿಸೋದಕ್ಕೆ ಸಾಕಷ್ಟು ನೆರವಿಗೆ ಬಂದಿತ್ತು. ಮತ್ತೆ ಇದು ದೇಶಭಕ್ತಿಯ ಒಂದು ಗೀತೆ ಆಗಿತ್ತು. ಆದ್ರೆ ಆ ನಂತರ ದಿನಗಳಲ್ಲಿ ವಂದೇ ಮಾತರಂ ಬದಲಿಗೆ ಜನಗಣಮನವನ್ನ ಒಂದು ಭಾರತದ ರಾಷ್ಟ್ರಗೀತೆಯನ್ನಾಗಿ ಮಾಡಲಾಗಿತ್ತು. ಇದೀಗ ಜನಗಣಮನಕ್ಕೆ ಏನಿದೆ ಒಂದು ರಾಷ್ಟ್ರಗೀತೆಯ ಸ್ಥಾನಮಾನ ಅದ್ರ ಪಡೆದಿರುತ್ತೆ. ಜೊತೆಯಲ್ಲೇ ವಂದೇ ಮಾತರಂ ಗೀತೆಗೂ ಕೂಡ ರಾಷ್ಟ್ರಗೀತೆಯ ಸ್ಥಾನಮಾನ ಸಿಗುತ್ತೆ. ಏನು ವಂದೇ ಮಾತರಂ ಗೀತೆ 3 ನಿಮಿಷ 10 ಸೆಕೆಂಡ್ ಈ ಗೀತೆಯನ್ನ ಆಡ್ಲೇಬೇಕಾಗಿರುತ್ತೆ. ಅದನ್ನ ಆಡಬಹುದು ಅಥವಾ ಯಾವ್ದಾದ್ರು ಮೈಕ್ ಮೂಲಕ ಅದನ್ನ ಸ್ಪೀಕರ್ ಮೂಲಕ ಅದನ್ನ ಆಡಿಸಲಬಹುದು. ಆ 2 ಆಪ್ಷನ್ ಕೊಡಲಾಗಿದೆ. ಸರ್ಕಾರಿ ಕಾರ್ಯಕ್ರಮಗಳು ಮತ್ತೆ ಸರ್ಕಾರಿ ಕಚೇರಿಗಳು, ಶಾಲೆಗಳಲ್ಲಿ ಏನೇನು ಸರ್ಕಾರದ ಕಾರ್ಯಕ್ರಮಗಳಾಗುತ್ತೋ ಎಲ್ಲ ಕಡೆನೂ ಈ ಒಂದು ಗೀತೆಯನ್ನ ಆಡೋದು ಕಡ್ಡಾಯ ಆಗಿದೆ. ಯಾವ ರೀತಿ ರಾಷ್ಟ್ರಗೀತೆನ ಆಡ್ತೀವೋ ಆ ರೀತಿ. ಜೊತೆಯಲ್ಲೇ ಈ ಎಲ್ಲ 6 ಸ್ಟ್ಯಾನ್ಸಾಗಳನ್ನ, ಒಟ್ಟು 6 ಪ್ಯಾರಾಗಳಿರ್ತವೆ, 6 ಪ್ಯಾರಾಗಳನ್ನ ಆಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ. ಇದ್ರಲ್ಲಿ ಒಂದು ಪ್ರಮುಖವಾಗಿರೋದೇನೆಂದ್ರೆ ಕೊನೆಯ 4 ಸಾಲುಗಳನ್ನ ಜವಾಹರ್ಲಾಲ್ ನೆಹರು ಸರ್ಕಾರ ಕೈ ಬಿಟ್ಟಿತ್ತು. ಕೊನೆಯ 4 ಸಾಲುಗಳಲ್ಲಿ ಏನಿತ್ತು ಅಂದ್ರೆ ಮಾತೆ ದುರ್ಗಾ ಮತ್ತೆ ಮಾತೆ ಲಕ್ಷ್ಮಿ ಮತ್ತೆ ಮಾತೆ ಸರಸ್ವತಿ, ಆ ಮೂವರಿಗೂ ನಾನು ವಂದಿಸುತ್ತೇನೆ, ಆ ಮೂವರಿಗೂ ನಾನು ಕೈ ಮುಗಿಯುತ್ತೇನೆ ಅನ್ನೋದು ಗೀತೆಯ ಕೊನೆಯ 4 ಸಾಲುಗಳಲ್ಲಿತ್ತು. ಈ 4 ಸಾಲುಗಳನ್ನು ಕೂಡ ಇದೀಗ ಆಡ್ ಮಾಡಲಾಗಿದೆ. ಅಂದ್ರೆ ಈ ಮೂಲಕ ಏನೊಂದು ಈ ಒಂದು ಗೀತೆನಲ್ಲಿ ಒಂದು ಹಿಂದುತ್ವದ ಒಂದು ಇದಿದೆ, ಹಿಂದೂ ದೇವತೆಗಳಿಗೆ ನಮಿಸ್ಬೇಕು ಅಂತ ಹೇಳ್ಬಿಟ್ಟು ಬರೆದಿರೋ ಕಾರಣಕ್ಕೆ ಬೇರೆ ಧರ್ಮೀಯರಿಗೆ ಅದು ಬೇಸರ ಉಂಟು ಮಾಡಬಹುದು, ಮುಜುಗರ ಉಂಟು ಮಾಡಬಹುದು ಅನ್ನೋ ಕಾರಣಕ್ಕೆ ನೆಹರು ಸರ್ಕಾರದಲ್ಲಿ ಅದನ್ನ ಕೈ ಬಿಡಲಾಗಿತ್ತು 1950ರ ದಶಕದಲ್ಲಿ. ಆದ್ರೆ ಇದೀಗ ಆ ಕೊನೆಯ 4 ಸಾಲುಗಳನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ. ರಮ್ಯಾ, ಈಗ ನೋಡಿ, ರಾಷ್ಟ್ರಗೀತೆ ಹಾಡೋದಕ್ಕೆ 52 ಸೆಕೆಂಡ್ಗಳ ಕಾಲ ಇದೆ. ಈಗ ಅದರ ಜೊತೆಗೆ 3 ನಿಮಿಷಕ್ಕೂ ಹೆಚ್ಚು ಕಾಲ ವಂದೇ ಮಾತರಂ ಹಾಡು ಇರೋದ್ರಿಂದ ಸರ್ಕಾರಿ ಶಿಷ್ಟಾಚಾರದ ಒಟ್ಟು ಸಮಯದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ಬೇಕಲ್ವಾ? ಖಂಡಿತ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆನ ಆಡೋದು ಕಡ್ಡಾಯ. ಅದು 1 ನಿಮಿಷದ ಒಳಗಡೆ ಮುಗ್ದೋಗುತ್ತೆ, 50 ಸೆಕೆಂಡ್ ಒಳಗಡೆ 50 ಸೆಕೆಂಡಲ್ಲಿ ಮುಗ್ದೋಗುತ್ತೆ. ಜೊತೆಗೆ ಈ ಒಂದು 3 ನಿಮಿಷ 10 ಸೆಕೆಂಡ್ ಏನಿದೆ ಇದನ್ನ ಅವರು ಆಡ್ಬೋದು ಅಥವಾ ಸಂಗೀತ ವಾದ್ಯಗಳ ಮೂಲಕ ನುಡಿಸೋ ವ್ಯವಸ್ಥೆನೂ ಇರುತ್ತೆ. ಬಟ್ ಅವ್ರು ಯಾವುದೇ ರೂಪದಲ್ಲಿ ಅದನ್ನ ಪ್ರಕಟ ಮಾಡ್ಲಿ, ಅದು ಕನಿಷ್ಠ 3 ನಿಮಿಷ 10 ಸೆಕೆಂಡ್ ಇರಲೇಬೇಕಾಗುತ್ತೆ. ಮತ್ತೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದು 3-4 ನಿಮಿಷ ಡಿಲೇ ಆಗೋದೇನು ದೊಡ್ಡ ವಿಚಾರ ಆಗೋದಿಲ್ಲ. ಮತ್ತೆ ಈ ಒಂದು ಗೀತೆಗೆ ಗೌರವಿಸೋದ್ರ ಜೊತೆಗೆ ಒಂದು ಭಾರತದ ಅಖಂಡತೆಯನ್ನ, ಭಾರತದ ಸಾರ್ವಭೌಮತೆಯನ್ನ ಸಾರುವಂತ ಗೀತೆ, ಮತ್ತೆ ಏನೊಂದು 150 ವರ್ಷಗಳಿಂದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ನೆರವಾಗಿದ್ದಂತ ಭಾರತದ ಒಂದು ಗಣರಾಜ್ಯ ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿರುವಂತ ಗೀತೆಗೆ 5 ನಿಮಿಷಗಳ ಕಾಲ ಸಮಯ ಕೊಡೋದೇನು ದೊಡ್ಡ ವಿಚಾರ ಆಗೋದಿಲ್ಲ ಅನ್ಸುತ್ತೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.